ಈಗ ನೀವು ಕೇಳುವಿರಿ ಡಾಕ್ಟರ್ ಬಿ.ಆರ್. ಮಂಜುನಾಥ್ ಬರೆದಿರುವ 8 ದಿಕ್ಕು 108 ಕಥೆ ಸಾಹಿತ್ಯ ಲೋಕದಲ್ಲೊಂದು ಸುತ್ತಾಟ ಕೃಷ್ಣರಾಜ್ ಮುಣ್ಕೂರ್ ಅವರ ಧ್ವನಿಯಲ್ಲಿ. ಜನರ ನೋವಿಗೆ ಮಿಡಿವ ಪ್ರಾಣಮಿತ್ರ. ಹಲವು ವರ್ಷಗಳಿಂದ ದೂರದ ನಕ್ಷತ್ರಗಳಂತೆ, ಕಳೆದ 2-3 ವರ್ಷಗಳಿಂದ ಹತ್ತಿರದ ಗೆಳೆಯರಂತೆ ನನ್ನ ಜೊತೆಗಿರುವ ಡಾಕ್ಟರ್ ಬಿ.ಆರ್. ಮಂಜುನಾಥ್ ಮತ್ತು ಅವರ ಸಂಗಾತಿ ಡಾಕ್ಟರ್ ಎಚ್.ಜಿ. ಜಯಲಕ್ಷ್ಮಿಯವರು ನಡೆ-ನುಡಿಗಳ ನಡುವೆ ಕಂದಕ ಇರದಂತೆ ತಮ್ಮ ಬಾಳನ್ನು ರೂಪಿಸಿಕೊಂಡಿರುವ ಬಗೆಯಿಂದ ನನಗೆ ಮಾದರಿಯಾದವರು. ಇವರು ಸಾಮಾಜಿಕ ಕ್ರಿಯಾಶೀಲತೆ ಮತ್ತು ಸಾಹಿತ್ಯಾಸಕ್ತಿಗಳೆರಡನ್ನೂ ಕಾಪಾಡಿಕೊಂಡು ಬಂದಿದ್ದಾರೆ. ಧ್ಯೇಯಗಳಿಗಾಗಿ ಬದುಕನ್ನೇ ಮೀಸಲಾಗಿಟ್ಟು ವೃತ್ತಿಯನ್ನು ಬಿಟ್ಟು ಸಂಘಟನೆಯವರು ಕೊಡುವ ಪುಡಿಗಾಸಿನ ಆಸರೆಯಲ್ಲಿ ಬದುಕುವುದು ದೂರದಿಂದ ಕಾಣುವಷ್ಟು ರೊಮ್ಯಾಂಟಿಕ್ ಅಲ್ಲ, ಬಾಯಲ್ಲಿ ಹೇಳುವಷ್ಟು ಸುಲಭವೂ ಅಲ್ಲ. ಇವರಿಬ್ಬರೂ ಹಾಗೆ ಬದುಕಿದವರು. ಆತ್ಮಸಾಕ್ಷಿಗೆ ಅಡ್ಡಿ ಬಂದಾಗ ಆ ಸಂಘಟನೆಯನ್ನೂ ತೊರೆದು, ಆದರೂ ಐಡಿಯಾಲಜಿಕಲ್ ಬದ್ಧತೆಗಳಿಗೆ ವಿದಾಯ ಹೇಳದೆ ಇವರು ಹೆಜ್ಜೆ ಇಟ್ಟಿದ್ದಾರೆ. ಅಂತಹುದೇ ಸಿದ್ಧಾಂತಗಳ ಕಡೆಗೆ ಒಲವು ಒಲುಮೆ ಇರುವ ನಾನು ನನ್ನದೇ ವೃತ್ತಿ ಪ್ರವೃತ್ತಿಗಳ ಶಾಪಗ್ರಸ್ತ ಸೆರೆಗೆ ನಾನೇ ಪಹರೆ ಎನ್ನುವಂತೆ ಬದುಕಿದವನು. ಇವರಿಬ್ಬರ ಸಾಹಸ, ವಿಷಾದ ಮತ್ತು ತಲ್ಲಣಗಳು ನಮ್ಮ ಕಾಲಕ್ಕೆ ಹಿಡಿದ ಕನ್ನಡಿಯೂ ಹೌದು. ಮಂಜುನಾಥ್ ಅವರ ಈ ಪುಸ್ತಕದ ಆಶಯ, ಆಯ್ಕೆ, ಆದ್ಯತೆಗಳನ್ನು ಅರ್ಥ ಮಾಡಿಕೊಳ್ಳಲು ಈ ಹಿನ್ನೆಲೆಯ ಮಾತುಗಳು ಅಗತ್ಯವೆಂದು ನನಗೆ ತೋರುತ್ತದೆ. ಕನ್ನಡದ ಸಂದರ್ಭದಲ್ಲಿ ಅನುವಾದಗಳನ್ನು ದೂರದ ದಾಯಾದಿಗಳಂತೆ ನೋಡುವ ಓದುಗರೇ ಜಾಸ್ತಿ. ಅದರಲ್ಲೂ ಸ್ವಂತ ಸೃಜನಶೀಲತೆಯ ಕುಂದಣವಿರದ ಅನುವಾದಗಳು ಹೀಗೆ ಬಂದು ಹಾಗೆ ಹೋಗುತ್ತವೆ. ಇಂಗ್ಲಿಷ್ ಅಥವಾ ಇತರ ಭಾಷೆಗಳ ಕೃತಿಗಳನ್ನು ಮೂಲದಲ್ಲಿಯೇ ಓದುವ ಅಭ್ಯಾಸವಿರುವವರು ಇಲ್ಲವೆಂದಲ್ಲ. ಆದರೆ ಅವರಲ್ಲಿ ಬಹುಪಾಲು ಕನ್ನಡವನ್ನು ಕಳೆದುಕೊಂಡವರು, ಕನ್ನಡ ಸಾಹಿತ್ಯದ ಓದುಗರು ಇಂಗ್ಲಿಷ್ನಿಂದ ದೂರ ಉಳಿಯಲು ಇರುವ ಹಲವು ಕಾರಣಗಳ ಚರ್ಚೆ ಇಲ್ಲಿ ಬೇಡ. ಆದರೆ ಇದರಿಂದ ಕನ್ನಡ ಲೇಖಕರು ತಮ್ಮನ್ನು ಹಾಗೂ ತಾವು ಪ್ರತಿನಿಧಿಸುವ ಚಳುವಳಿಗಳನ್ನು ಬೆಳೆಸುವ ಅವಕಾಶದಿಂದ ವಂಚಿತರಾದರು, ಆಗುತ್ತಿದ್ದಾರೆ. ಹೊಸ ಅನುವಾದಗಳ ಮಾತು ಹಾಗಿರಲಿ. ಆಹೋಬಲ ಶಂಕರ, ಎಚ್.ವಿ. ಸಾವಿತ್ರಮ್ಮ ಮುಂತಾದವರ ಕ್ಲಾಸಿಕ್ ಅನುವಾದಗಳೂ ಇಂದು ಅಪರಿಚಿತವಾಗಿವೆ. ಈ ಹಿನ್ನೆಲೆಯಲ್ಲಿ ಮಂಜುನಾಥ್ ಅವರ ಈ ಕೆಲಸ ಬಹಳ ಮುಖ್ಯವಾದುದು. ಅವರು ಕನ್ನಡಿಗರ ಓದಿನ ಸಾಧ್ಯತೆಗಳನ್ನು ವಿಸ್ತರಿಸುವ ಕೆಲಸ ಮಾಡಿದ್ದಾರೆ. ಇಂತಹ ಕೆಲಸಕ್ಕೆ ತನ್ನದೇ ಇತಿಹಾಸವಿದೆ. ಕಸ್ತೂರಿ ಮಾಸಿಕವು ನಿಯತವಾಗಿ ಪ್ರಕಟಿಸುತ್ತಿದ್ದ ಪುಸ್ತಕ ವಿಭಾಗ ಯಾವುದೋ ಹಳ್ಳಿಯಲ್ಲಿ ಮಿಡಲ್ ಸ್ಕೂಲ್, ಹೈಸ್ಕೂಲ್ ಓದುತ್ತಿದ್ದ ನನ್ನಂತಹ ಸಾವಿರಾರು ಎಳೆಯರಿಗೆ ಜಗತ್ತಿನ ಶ್ರೇಷ್ಠ ಕೃತಿಗಳನ್ನು ಹತ್ತಿರ ತಂದಿತ್ತು. ಇಂತಹ ಕಾದಂ ಕಥನಗಳನ್ನು ರೂಪಿಸಿದ ಡಾಕ್ಟರ್ ಶ್ರೀನಿವಾಸ್ ಹಾವನೂರು ಮತ್ತು ಆ ಕೆಲಸವನ್ನು ಮುಂದುವರಿಸಿದ ಡಾಕ್ಟರ್ ಗಾಯತ್ರಿ ನಾವಡ ಅವರಿಗೆ ಕೃತಜ್ಞತೆಗಳು ಸಲ್ಲಬೇಕು. ಮಂಜುನಾಥ್ ಅವರದು ಅದಕ್ಕಿಂತ ಭಿನ್ನವಾದ ವಿಮರ್ಶಾತ್ಮಕ ಪರಿಚಯ. ಇವು ಪ್ರಕಟವಾದ ಸಂಯುಕ್ತ ಕರ್ನಾಟಕದಲ್ಲಿಯೇ ಡಾಕ್ಟರ್ ರಾಜೇಂದ್ರ ಚೆನ್ನಿಯವರು ಬರೆದ ಅಂಕಣವು ಈ ಬಗೆಯದೇ. ವಿ.ಎಂ. ಇನಾಮ್ದಾರ್ ಅವರಿಗೆ ಅರ್ಪಿಸಿದ ಕಾದಂಬರಿ ಲೋಕ ಎಂಬ ಪುಸ್ತಕದಲ್ಲಿ ಸುಮಾರು 50 ಶ್ರೇಷ್ಠ ಕೃತಿಗಳನ್ನು ಕುರಿತ ಸುದೀರ್ಘವಾದ ಲೇಖನಗಳಿವೆ. ಮಂಜುನಾಥ್ ಅವರ ಬರಹಗಳು ಹೊಂದಿರುವ ಕೆಲವು ವಿಶಿಷ್ಟ ಲಕ್ಷಣಗಳನ್ನು ಕುರಿತು ಬರೆಯುವುದು ನನ್ನ ಉದ್ದೇಶ. ರಾಜಕೀಯ ಮತ್ತು ಸಾಮಾಜಿಕವಾದ ಆಶಯಗಳಿಗೆ, ಸಿದ್ಧಾಂತಗಳಿಗೆ ಬದ್ಧನಾದ ಲೇಖಕನ ಆಯ್ಕೆ ಮತ್ತು ನಿರ್ವಹಣೆಗಳು ಅವುಗಳಿಂದ ನಿರ್ದೇಶಿತವಾಗುವುದು ಸಹಜ ಮತ್ತು ಸರಿ. ಆದರೆ ಅವನ ತಿಳುವಳಿಕೆಯು ಬಹಳ ಕ್ರೂಡ್ ಅಥವಾ ಸಾರಾಸಗಟು ಆಗಿರಬಾರದು. ಬದಲಾಗಿ ಕಲೆ ಮತ್ತು ವೈಚಾರಿಕತೆಯ ಸೂಕ್ಷ್ಮ ಸಂಬಂಧಗಳ ತಿಳುವಳಿಕೆ ಅವನಿಗೆ ಇರಬೇಕು. ಹಾಗೆಯೇ ಜನಪರವಾದ ಆಶಯಗಳು ದೇಶ, ಕಾಲ, ಸಂದರ್ಭಗಳ ಸೀಮೆಯನ್ನು ದಾಟಿ ಕಲಾಕೃತಿಗಳಲ್ಲಿ ಮೂಡಿ ಬಂದಿವೆ ಎಂಬುದು ಅವನಿಗೆ ಗೊತ್ತಿರಬೇಕು. ಜನಪರ ರಾಜಕೀಯ ಸಿದ್ಧಾಂತಗಳ ಅನ್ವಯವು ಸ್ವಾರ್ಥ ಪ್ರೇರಿತವಾಗಿ ಹದಗೆಟ್ಟಾಗ ಅವುಗಳನ್ನು ವಿರೋಧಿಸುವುದೂ ಜನಪರವೇ ಆಗುತ್ತದೆ. ಜನಪರವಾದ ಆಶಯಗಳನ್ನು ಕುರಿತ ಭಾಷಣಗಳು ಕಲಾಕೃತಿಗಳಲ್ಲವೆನ್ನುವುದು ಅವನಿಗೆ ಗೊತ್ತಿರುತ್ತದೆ. ಇದೊಂದು ಬಗೆಯ ತಂತಿನಡಿಗೆ. Sample complete. Ready to continue?